ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಚಿರಾಗ್ ಡಿಯರ್ ಲೈಫ್. ನನ್ನ ಹೆಸರು ಚಿರಾಗ್ ಅಂತ. ಇದರಲ್ಲಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನೇನು ಎಂಟ್ರೆನ್ಸ್ ಟೆಸ್ಟ್ ಇದೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇವಾಗ ಕರ್ನಾಟಕದಲ್ಲಿ ಓದ್ತಾ ಇದ್ದಾರೋ, ಮೇನ್ ಮುಖ್ಯವಾಗಿ ಕರ್ನಾಟಕದಲ್ಲಿ 12th ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸ್ ತೊಗೊಂಡಿದ್ದಾರೋ ಅವ್ರಿಗೆ ಈ ಎಕ್ಸಾಮ್ಸ್ ಎಲ್ಲ ಬರಿಬೋದು, ಪ್ರಿಪೇರ್ ಆಗಿಬಿಟ್ಟು ಬರಿಬೋದು. ಸೊ ಮೊದಲನೇದಾಗಿ KSET ಒಂದು ಎಕ್ಸಾಮ್ ಇದೆ. ಅದೇನಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಒಂದಿದೆ. ಅದರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಆಗಿಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಬೇಕು. ಆನ್ಲೈನಲ್ಲಿ ಅಪ್ಲಿಕೇಶನ್ ಆದಮೇಲೆ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ಆಧಾರ್ ಕಾರ್ಡ್ ಎಲ್ಲ ಮತ್ತು ನಮಗೆ ಎಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಆದಮೇಲೆ ನಾವು ಎಕ್ಸಾಮ್ ಬರಿಬೋದು. ಇದೊಂದು ಫಸ್ಟ್ ಎಕ್ಸಾಮ್ ಇದರಲ್ಲಿ ನಾವು ಎಕ್ಸಾಮ್ ಬರೆದ ಮೇಲೆ ಏನೇನು ನಾವು ಯಾವ ಕೋರ್ಸ್ಗಳಿಗೆ ಹೋಗ್ಬೋದು ಅಂದರೆ, ಇಂಜಿನಿಯರಿಂಗ್ ಕೋರ್ಸ್ಗೆ ಹೋಗ್ಬೋದು, ಅಗ್ರಿಕಲ್ಚರ್ ಸೈಡ್ ಹೋಗ್ಬೋದು, ಮತ್ತು BSc ಬ್ಯಾಚುಲರ್ ಆಫ್ ಸೈನ್ಸ್ ಯಾವ ಕೋರ್ಸ್ ಆದರೂ ಹೋಗ್ಬೋದು, ಮತ್ತು ವೆಟರ್ನರಿ, ಫಾರ್ಮಸಿ ಆ ಥರ ಕೋರ್ಸ್ಗಳಿಗೂ ಹೋಗ್ಬೋದು. ಯಾಕಂದರೆ ಈ ಎಕ್ಸಾಮ್ ಮೇಯ್ನಾಗಿ ಇಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ ಇದು ಏನೇನು ಫಾರ್ಮಸಿ, ಅಗ್ರಿಕಲ್ಚರ್ ಬಗ್ಗೆ ಮೇಯ್ನಾಗಿ ನಾವು ರ್ಯಾಂಕ್ ಚೆನ್ನಾಗಿ ತೆಗೆದ್ರೆ ಈ ಸೈಡೆಲ್ಲ ಈ ಎಕ್ಸಾಮಿಂದ ಹೋಗ್ಬೋದು ನಾವು. ಮತ್ತು ಒಂದು ಸೆಕೆಂಡ್ ಎಕ್ಸಾಮ್ ಬಂದು ನೀಟ್ ಇದೆ. ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅದರಲ್ಲಿ ಮುಖ್ಯವಾಗಿ ಓನ್ಲಿ ಮೆಡಿಕಲ್ ಸೈಡ್ ಹೋಗ್ಬೋದು, BDS ಆ್ಯಂಡ್ ನರ್ಸಿಂಗ್ ಅನ್ನೋ ಅದೇ ಯಾವೆಲ್ಲ ಕೋರ್ಸ್ ಇದೆಯೋ ನರ್ಸಿಂಗ್ ಕೋರ್ಸ್ಗಳಿಗೆ ಮತ್ತು MBBS ಓದುವವ್ರಿಗೆ ಆ ಸೈಡ್ ಹೋಗ್ಬೋದು. ಅದರಲ್ಲಿ ಇನ್ನೂ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಿದೆ. ಏನಾದರೂ ಡೀಟೇಲಾಗಿ ವಿಡಿಯೋ ಮಾಡಬೇಕಂದ್ರೆ ನೀಟ್ KCT ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಇದು ಸೆಕೆಂಡ್ ಎಕ್ಸಾಮ್ ಬಂದು ನೀಟ್ ಅಂತ ಒಂದು ಎಕ್ಸಾಮ್ ಇದೆ. ಇದು ಹೋಲ್ ಎಲ್ಲ ಸ್ಟೇಟ್ಸ್ಗಳಲ್ಲಿ ಇರುತ್ತೆ. ಎಲ್ಲ ಸ್ಟೂಡೆಂಟ್ಸು ಬರಿಬೋದು, ಕರ್ನಾಟಕದಲ್ಲಿ ಮಾತ್ರನೇ ಅಲ್ಲ. ಮತ್ತು ಇನ್ನು ಮೂರನೇದು ಬಂದು JEE ಮೇನ್ ಅಂತ ಒಂದಿದೆ. ಅದರಲ್ಲಿ ಸೇಮ್ ಇವಾಗ ನೀಟ್ ಹೆಂಗಿದೆಯೋ KCT ಹೆಂಗಿದೆಯೋ ಅದೂ ಒಂದು ಕಾಂಪಿಟೇಟಿವ್ ಎಕ್ಸಾಮೇ. ಅದರಲ್ಲಿ ಸ್ಟೂಡೆಂಟ್ಸ್ ಬರಿಬೋದು. ಯಾರೆಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಬಯಾಲಜಿ ತಗೊಂಡಿದ್ದಾರೆ ಯಾರಾದರೂ ಒಂದು ಈ ಎಕ್ಸಾಮ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ಇಲ್ಲಾಂದರೆ ಅಬಿಲಿಟಿ ಇದ್ದರೆ 3 ಬರಿಬೋದು. ಬರೆದ್ಬಿಟ್ಟು ಒಳ್ಳೆ ಕಾಲೇಜ್ಗೆ ಸೇರ್ಕೋಬೋದು. ಇದರಲ್ಲಿ ನೀಟ್ ಮತ್ತು JEE ಮೇನ್ ಸ್ವಲ್ಪ ಕಷ್ಟನೇ, ಆದರೆ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗಿಬಿಟ್ಟು ಬರಿಬೋದು. ಆ್ಯಂಡ್ ಇನ್ನೂ ಒಂದಿದೆ COMEDK ಅಂತ. ಅದು ಬಂದು ಪ್ರೈವೇಟ್ ಕಾಲೇಜ್ಗಳು ಮತ್ತು ಮೆಡಿಕಲ್ ಕಾಲೇಜ್ಗಳು ಏನೇನಿದೆಯೋ ಪ್ರೈವೇಟ್ ಕಾಲೇಜಸ್ ಇನ್ ಕರ್ನಾಟಕದಲ್ಲಿ ಅದಕ್ಕೆ ಸೇರ್ಕೋಬೇಕಂದ್ರೆ COMEDK ಬರಿಬೇಕು. ಸೊ ಇದೆಲ್ಲ 4 ಎಕ್ಸಾಮ್ಸ್ ಇದೆ ಟೋಟಲಾಗಿ. ಸೊ ಯಾರೆಲ್ಲ ಈ ಎಕ್ಸಾಮ್ಗೆ ಬರಿಬೇಕಂತಿದ್ದೀರೋ, ಯಾವುದಾದ್ರೂ ಒಂದು ಎಕ್ಸಾಮ್ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ ಒಂದೊಂದು ಎಕ್ಸಾಮ್ ಬಗ್ಗೆನೂ ಸಪ್ರೇಟಾಗಿ. ಏನೇನು ಎಲಿಜಿಬಿಲಿಟಿ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಇವಾಗ ಸ್ಟೂಡೆಂಟ್ಸ್ ಎಷ್ಟು ಜನ, ಯಾವ್ದು ಈಸಿಯಾಗಿರುತ್ತೆ, ಯಾವ ಎಕ್ಸಾಮ್ ಕಷ್ಟ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾರಿಗಾದರೂ ಸಪ್ರೇಟಾಗಿ ವಿಡಿಯೋ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಮೆಜಾರಿಟಿ ಎಕ್ಸಾಮ್ಸ್ ಎಲ್ಲ OMR ಶೀಟಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರನೇ ಇರುತ್ತೆ. ಸೊ ಎಷ್ಟು ಕ್ವಶನ್ ಬರುತ್ತೆ, ಅದೇ ಡೀಟೇಲಾಗಿ ಕ್ವಶನ್ ಪೇಪರ್ ಎಷ್ಟು ಕ್ವಶನ್ಸ್ ಎಷ್ಟು ಆನ್ಸರ್ಸ್ ಮಾಡಬೇಕು, ಏನಾದರೂ ನೆಗೆಟಿವ್ ಮಾರ್ಕಿಂಗ್ ಇದೆಯಾ, ಅದೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಈ ವಿಡಿಯೋದಲ್ಲಿ ಬೇಡ. ಸೊ ಇಷ್ಟೇ ಈ ವಿಡಿಯೋಗೆ. 4 ಎಕ್ಸಾಮ್ ಕರ್ನಾಟಕದಲ್ಲಿ ಬರಿಬೋದು. ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಯಾರೆಲ್ಲ PUC ಓದ್ತಾ ಇದ್ದಾರೋ ಅವರೆಲ್ಲ ಬರಿಬೋದು. ಸೊ ಎಲ್ರಿಗೂ ಯಾರೆಲ್ಲ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದಾರೋ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳಿದುಕೊಂಡಿದ್ದರೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡೋ ಪ್ರತಿ ವಿಷಯ, ಅಂದರೆ ನಾನು ಮಾಡೋದೆಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಿಮಗೆ ಸೇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Subscribe to my channel and like this video. Thank you for watching.